ನಮಸ್ಕಾರ ಸ್ನೇಹಿತರೆ, ಸ್ನೇಹಲೋಕ ಕೆಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬರುತ್ತಿದೆ. ಇದೇ ಆಗಸ್ಟ್ 21ನೇ ತಾರೀಕು ಶುಕ್ರವಾರದಂದು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಲಾಗುತ್ತದೆ. ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸುವವರು ಕಳಸವನ್ನು ಸ್ಥಾಪನೆ ಮಾಡಿ ಕಳಸಕ್ಕೆ ಲಕ್ಷ್ಮಿಯ ಮುಖವಾಡವನ್ನು ಜೋಡಿಸಿ ಕಳಸದಲ್ಲಿ ಲಕ್ಷ್ಮಿಯನ್ನು ಆವಾಹನೆ ಮಾಡಿ ಪೂಜಿಸುತ್ತಾರೆ. ಈ ಬಾರಿ ಹೊಸದಾಗಿ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸುವವರು ಅಥವಾ ಮನೆಯಲ್ಲಿ ಲಕ್ಷ್ಮಿಯ ಮುಖವಾಡ ಇಲ್ಲದವರು ಈ ಬಾರಿ ಏನಾದರೂ ಲಕ್ಷ್ಮಿಯ ಮುಖವಾಡವನ್ನು ಮನೆಗೆ ತರುವ ಆಸೆ ಇದ್ದರೆ ಲಕ್ಷ್ಮಿಯ ಮುಖವಾಡವನ್ನು ಯಾವ ದಿನ ಮನೆಗೆ ತರಬೇಕು, ಹಾಗೆ ಲಕ್ಷ್ಮೀ ದೇವಿಯ ಮುಖವಾಡವನ್ನು ಮನೆಗೆ ತರುವಾಗ ಯಾವ ನಿಯಮಗಳನ್ನು ಪಾಲಿಸಬೇಕು ಎಂಬ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತಪ್ಪದೆ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿ. ನಾವು ಮಾಮೂಲಿಯಾಗಿ ತರಕಾರಿ, ಬಟ್ಟೆ ಶಾಪಿಂಗ್ ಹೋಗುವ ಹಾಗೆ ಹೋಗಿ ಲಕ್ಷ್ಮಿಯ ಮುಖವಾಡವನ್ನು ಮನೆಗೆ ತರಬಾರದು. ಆ ತಾಯಿಯನ್ನು ಅಂದರೆ ಲಕ್ಷ್ಮಿಯ ದೇವಿಯ ಮುಖವಾಡವನ್ನು ಮನೆಗೆ ತರುವಾಗ ಒಂದಷ್ಟು ನಿಯಮಗಳನ್ನು ನಾವು ಪಾಲಿಸಲೇಬೇಕು. ಕಳಸಕ್ಕೆ ಜೋಡಿಸಲು ಬೆಳ್ಳಿಯ ಮುಖವಾಡವನ್ನೇ ಮನೆಗೆ ತನ್ನಿ. ಆರ್ಟಿಫಿಷಿಯಲ್ ಮುಖವಾಡ ಅಥವಾ ಹಿತ್ತಾಳೆಯ ಮುಖವಾಡವನ್ನು ತರಬಾರದು. ಸಾಧ್ಯವಾದರೆ ಬೆಳ್ಳಿಯ ಮುಖವಾಡವನ್ನು ತಂದು ಕಳಸಕ್ಕೆ ಜೋಡಣೆ ಮಾಡಿ ಪೂಜೆ ಮಾಡಿ. ಸಾಧ್ಯವಾಗಲ್ಲ ಎನ್ನುವವರು, ಅಂದರೆ ಅಷ್ಟು ಅನುಕೂಲ ಇಲ್ಲದವರು, ನೀವು ತೆಂಗಿನಕಾಯಿಯನ್ನು ಕಳಸಕ್ಕೆ ಇಟ್ಟು ಪೂಜೆ ಮಾಡಿದರೆ ಸಾಕು. ಕಳಸವನ್ನು ಸ್ಥಾಪನೆ ಮಾಡಿ ಕಳಸಕ್ಕೆ ಸೀರೆ ಉಡಿಸಿ ಅಲಂಕಾರ ಮಾಡಿ ಪೂಜೆ ಮಾಡಿದರೂ ಸಾಕು. ಲಕ್ಷ್ಮಿಯು ಒಲಿಯುತ್ತಾಳೆ. ನಿಮಗೆ ಅನುಕೂಲವಿದ್ದರೆ ಸಾಧ್ಯವಾದರೆ ಬೆಳ್ಳಿಯ ಮುಖವಾಡವನ್ನೇ ಮನೆಗೆ ತನ್ನಿ. ಕಳಸಕ್ಕೆ ಮುಖವಾಡ ಇಡಲೇಬೇಕು ಎಂಬ ನಿಯಮವಿಲ್ಲ. ಸಾಧ್ಯವಾಗದವರು ಕಳಸದ ಪೂಜೆ ಮಾಡಿದರೆ ಸಾಕು. ಇನ್ನು ಬೆಳ್ಳಿಯ ಮುಖವಾಡವನ್ನು ಮನೆಗೆ ತರುವವರು ಮುಖವಾಡಕ್ಕೆ ಆದಷ್ಟು ಚಿನ್ನದ ಒಡವೆಗಳನ್ನೇ ಹಾಕಿ. ಕೆಲವರಿಗೆ ಎಲ್ಲ ವಸ್ತುಗಳನ್ನು ಚಿನ್ನದಲ್ಲಿಯೇ ಹಾಕಲು ಸಾಧ್ಯವಾಗುವುದಿಲ್ಲ ಅಂಥವರು ಕೊನೆ ಪಕ್ಷ ಮೂಗುನತ್ತನ್ನಾದರೂ ಚಿನ್ನದ್ದೇ ಹಾಕಿರಬೇಕು. ನೀವು ಬಳಸಿರುವ ಮೂಗುನತ್ತನ್ನು ಕಳಸದ ಅಂದರೆ ಮುಖವಾಡಕ್ಕೆ ಜೋಡಿಸಬಾರದು. ಹೊಸದಾಗಿ ಒಂದು ಮೂಗುನತ್ತನ್ನು ತಂದು ಮುಖವಾಡಕ್ಕೆ ಜೋಡಿಸಿ. ಇನ್ನು ಮನೆಗೆ ಲಕ್ಷ್ಮಿಯ ಮುಖವಾಡವನ್ನು ಯಾವ ದಿನ ತರಬೇಕು ಎಂದರೆ ಶುಕ್ರವಾರ ಮತ್ತು ಮಂಗಳವಾರದಂದು ಮುಖವಾಡವನ್ನು ಮನೆಗೆ ತರಬಹುದು. ಏಕೆಂದರೆ ಶುಕ್ರವಾರ ಮತ್ತು ಮಂಗಳವಾರ ಲಕ್ಷ್ಮಿಯ ವಾರ ಆಗಿರೋದ್ರಿಂದ ಆ ದಿನದಂದೇ ಮುಖವಾಡವನ್ನು ಮನೆಗೆ ತನ್ನಿ. ಇನ್ನು ಲಕ್ಷ್ಮಿಯ ಮುಖವಾಡವನ್ನು ತರಲು ಹೋಗುವಾಗ ಯಾವ ನಿಯಮಗಳನ್ನು ಪಾಲಿಸಬೇಕು ಎಂದರೆ ಮಡಿಯಿಂದ ಹೋಗಬೇಕು. ಅಂದರೆ ತಲೆಗೆ ಸ್ನಾನವನ್ನು ಮಾಡಿಕೊಂಡು ಮನೆಯಲ್ಲಿ ಪೂಜೆ ಮಾಡಿ, ಅಂದರೆ ದೀಪವನ್ನು ಹಚ್ಚಿ ಲಕ್ಷ್ಮೀ ತಾಯಿಯನ್ನು ಬೇಡಿಕೊಂಡು, ಈ ದಿನ ನಿನ್ನ ಮುಖವಾಡವನ್ನು ಮನೆಗೆ ತರುತ್ತಿದ್ದೇನೆ, ಎಲ್ಲ ಒಳ್ಳೆಯದಾಗಲಿ ಅಂತ ಬೇಡಿಕೊಂಡು ನಂತರ ಮನೆಯಲ್ಲಿ ದೀಪವನ್ನು ಹಚ್ಚಿ ಪೂಜೆ ಮಾಡಿ ನಂತರ ತರಲು ಹೋಗಿ. ಹಾಗೆ ನಿಮ್ಮ ಪೀರಿಯಡ್ ಸಮಸ್ಯೆ ಏನಾದರೂ ಇದ್ದರೆ ಆ ಸಮಯದಲ್ಲಿ ಲಕ್ಷ್ಮಿಯ ಮುಖವಾಡವನ್ನು ತರಲು ಹೋಗಬೇಡಿ. ನಿಮ್ಮ ಪೀರಿಯಡ್ಸ್ ಎಲ್ಲ ಮುಗಿದ ನಂತರ ಮಡಿಯಿಂದ ಶುದ್ಧವಾಗಿ ಮುಖವಾಡವನ್ನು ಮನೆಗೆ ತರಬೇಕು. ಹಾಗೆ ಮುಖವಾಡವನ್ನು ತಂದ ನಂತರ ದೇವರ ಮನೆಯಲ್ಲಿ ಅದನ್ನು ಇಟ್ಟು ಪೂಜೆ ಮಾಡಿ ಲಕ್ಷ್ಮಿಯ ಮುಖವಾಡಕ್ಕೆ ಕುಂಕುಮವನ್ನು ಇಟ್ಟು ಕೆನ್ನೆಯ ಭಾಗಕ್ಕೆ ಅರಿಶಿನವನ್ನು ಹಚ್ಚಿ ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿ ನಂತರ ನಿಮ್ಮ ಮನೆಯಲ್ಲಿ ಹಣ ಇಡುವ ಅಂದರೆ ಹಣ ಮತ್ತು ಒಡವೆ ಇಡುವ ಜಾಗದಲ್ಲಿ ಇಡಿ. ವರಮಹಾಲಕ್ಷ್ಮಿ ಹಬ್ಬದ ದಿನ ಅದನ್ನು ಮತ್ತೆ ತೆಗೆದುಕೊಂಡು ಕಳಸಕ್ಕೆ ಜೋಡಣೆ ಮಾಡಿ ಪೂಜೆ ಮಾಡಬಹುದು. ಇನ್ನೂ ಕೆಲವರು ಸುಮಾರು ವರ್ಷಗಳಿಂದ ಮಾಡಿಕೊಂಡು ಬಂದಿರುವ ಮುಖವಾಡವನ್ನು ಎಕ್ಸ್ಚೇಂಜ್ ಮಾಡುತ್ತಾರೆ. ಹಾಗೆ ಮಾಡುವುದಕ್ಕೆ ಹೋಗಬೇಡಿ. ತುಂಬ ವರ್ಷದಿಂದ ಅದೇ ಮುಖವಾಡವನ್ನು ನೀವು ಇಟ್ಟು ಪೂಜೆ ಮಾಡುತ್ತಿದ್ದರೆ ತುಂಬ ಒಳ್ಳೆಯದಾಗುತ್ತದೆ. ಏನಾದರೂ ಅದರಲ್ಲಿ ಭಿನ್ನವಾಗಿದ್ದರೆ ಮಾತ್ರ ಅದನ್ನು ಎಕ್ಸ್ಚೇಂಜ್ ಮಾಡಬೇಕು. ಅಂದರೆ ನೀವು ಮೊದಲಿನಿಂದನೂ ಒಂದೇ ಮುಖವಾಡವನ್ನು ಇಟ್ಟು ಪೂಜೆ ಮಾಡ್ತಿದ್ರೆ, ಅಂದರೆ ಹಿಂದಿನ ಕಾಲದಿಂದನೂ ಒಂದೇ ಮುಖವಾಡವನ್ನು ಇಟ್ಟು ಪೂಜೆ ಮಾಡ್ತಿದ್ರೆ ಅದೇ ಮುಖವಾಡವನ್ನು ಇಟ್ಟು ಕಳಸಕ್ಕೆ ಪೂಜೆ ಮಾಡಿ. ಅದರಲ್ಲೇನಾದರೂ ಭಿನ್ನವಾಗಿದ್ದರೆ ಮಾತ್ರ ಅದನ್ನು ಎಕ್ಸ್ಚೇಂಜ್ ಮಾಡಬೇಕು. ಇಲ್ಲ ಅಂದರೆ ಅದೇ ಮುಖವಾಡವನ್ನು ಕಳಸಕ್ಕೆ ಜೋಡಿಸಿ ಪೂಜೆ ಮಾಡುತ್ತಾ ಹೋದರೆ ತುಂಬ ಒಳ್ಳೆಯದಾಗುತ್ತದೆ. ಇನ್ನು ಯಾವ ಸಮಯದಲ್ಲಿ ಲಕ್ಷ್ಮಿಯ ಮುಖವಾಡವನ್ನು ಮನೆಗೆ ತರಬೇಕು ಎಂದರೆ ಆ ದಿನದ ರಾಹುಕಾಲವನ್ನು ಬಿಟ್ಟು ಮಿಕ್ಕ ಸಮಯದಲ್ಲಿ ಮನೆಯಿಂದ ಹೋಗಿ ಮುಖವಾಡವನ್ನು ಮನೆಗೆ ತನ್ನಿ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಲಕ್ಷ್ಮಿಯ ಮುಖವಾಡವನ್ನು ಮನೆಗೆ ತರುವಾಗ ಯಾವ ನಿಯಮಗಳನ್ನು ಪಾಲಿಸಬೇಕು ಎಂಬ ಮಾಹಿತಿಯನ್ನು ತಿಳಿಸಿದ್ದೇನೆ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹಲೋಕ ಕೆಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಸರ್ವೇ
ಜನ ಸುಖಿನೋ ಭವಂತು.